ಇದು ನನ್ನ ಸೆಕೆಂಡ್ ಪಾರ್ಟ್ ವಿಡಿಯೋ. ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಏನೇನು ಕ್ಲೀನ್ ಮಾಡೀನಿ, ಏನು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡೀನಿ ಅಂತಂದು. ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡ್ರಿ, ಒಂಥರ ಗಲೀಜಿಲ್ಲ, ಏನೂ ಇಲ್ಲ. ಆಮೇಲೆ ಇವಾಗ ಎಲ್ಲ ಬಾಕ್ಸ್ ಎಲ್ಲ ಎತ್ತಿಟ್ಟಿದ್ನಲ್ಲ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂತಂದು ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಜೋಡಿಸ್ಕೊಳ್ಳೋನು. ಹಳೆ ವಿಡಿಯೋದೊಳಗೆ ಹೇಳ್ದಂಗೆ ಈ ಕಡೆ ಎಲ್ಲನೂ ಬಾಕ್ಸ್ ಇಟ್ಕೋಬೇಕು ಅಂತಂದು ಪ್ಲ್ಯಾನ್ ಮಾಡಿದೆ. ಆಮೇಲೆ ಆ ಕಡೆ ಎಲ್ಲ ಬೋಗೋನಿ ಅವನ್ನ ಇಟ್ಕೋಬೇಕು ಅಂತಂದು ಸೇಮ್ ಹಳೆ ವಿಡಿಯೋ ಮಾಡ್ದಂಗೆ ಇವಾಗ ವಾಟ್ರ್ ಮಿಕ್ಸ್ ಮಾಡೀನಿ. ವಾಟ್ರದಾಗ ಸ್ವಲ್ಪ ವೆನಿಗರ್, ಬೇಕಿಂಗ್ ಸೋಡಾ ಆಮೇಲೆ ಡಿಶ್ ವಾಶ್ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಕ್ಸ್ ಮೇಲೆ ಇರೋದು ಡಸ್ಟ್ ಆಗಲಿ ಇನ್ನೊಂದಾಗಲಿ ಅದನ್ನ ವೈಪ್ ಮಾಡಿಕೊಂಡು ಕ್ಲೀನಾಗಿ ಜೋಡಿಸ್ಕೋತೀನಿ. ಇವನ್ನೆಲ್ಲ ಕ್ಲೀನ್ ಮಾಡೋ ಥರ ನಮ್ಮ ಮೈಂಡ್ ಒಳಗಿರೋದು ನೆಗೆಟಿವಿಟಿನೂ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಲೈಫೂ ಚೆನ್ನಾಗಿರುತ್ತೆ, ಹಂಗೆ ಬ್ಯೂಟಿಫುಲ್ಲಾಗೂ ಇರುತ್ತೆ. ಆದಷ್ಟು ಫ್ರೀ ಇದ್ದಾಗಲಿ ಇನ್ನೊಂದಾಗಲಿ ಕ್ಲೀನ್ ಮಾಡ್ಕೋತಾನೆ ಇರ್ರಿ ಮನೆಗಳನ್ನ. ಆಮೇಲೆ ಮೇನ್ ಹೆಣ್ಮಕ್ಳಿಗೆ ಅಂದರೆ ಕಿಚನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಆದಷ್ಟು ಮನೆಯಾಗಿದ್ದಾಗ ಟೈಮ್ ನಾವು ಕಳೆಯೋದು ಕಿಚನ್ ಒಳಗೆ ಕಳಿತೀವಿ. ಅದು ನೀಟಾಗಿದ್ರೆ ಮೈಂಡೂ ರೀಫ್ರೆಶ್ನೆಸ್ ಇರುತ್ತೆ. ಆಮೇಲೆ ಕೆಲಸ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಅದೆಲ್ಲ ಗಲೀಜಿದ್ರೆ ಒಂಥರ ಮೆಸ್ಸಿ ಇದ್ರೆ ಯಾರು ಹೋಗ್ತಾರೆ ಗುರು, ಯಾರು ಮಾಡ್ತಾರ ಏನು ಅಂತ ಅನ್ನಿಸ್ತೈತಿ. ಆದಷ್ಟು ಕ್ಲೀನ್ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ನೀವು ಬೇಕಂದ್ರೆ ಯಾವುದಾದ್ರೂ ಅಷ್ಟು ಆಗಲಿಲ್ಲ ಅಂದರೂ ದಿನಕ್ಕೆ ಇಷ್ಟಿಷ್ಟು ಅಂತ ಕ್ಲೀನ್ ಮಾಡ್ಕೊತಿದ್ರೆ ಮನೆಯೂ ಕ್ಲೀನಾಗಿರುತ್ತೆ. ಸ್ಪೆಷಲಿ ಕಿಚನ್ ಅಂತೂ ಕ್ಲೀನ್ ಇರಲೇಬೇಕು. ಯಾಕಂದ್ರೆ ನಮ್ಮದು ಹೆಲ್ದಿ ಫುಡ್ಸ್ ಆಗಲಿ, ಊಟ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ ಎಲ್ಲನೂ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಮ್ಮ ದಿನಚರಿ. ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಮೈಂಡೂ ಎದ್ದ ತಕ್ಷಣ ರಿಫ್ರೆಶ್ ಆಗಿರುತ್ತೆ. ಎಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ರಿ. ನನಗೆ ಅದು ಅಭ್ಯಾಸ ಆಗಿ ಹೋಗೈತಿ. ಒಮ್ಮೆ ತೆಗೆದ್ನಂದ್ರೆ ನಾನು ಎಲ್ಲನೂ ತೆಗಿತೀನಿ. ಹಂಗನ ಡ್ರೈ ಫ್ರೂಟ್ಸು ಅವನ್ನೆಲ್ಲ ಏನೇನಿದ್ವು ಬಾಕ್ಸ್ ಒಳಗೆಲ್ಲ ಹಾಕಿ ಇಟ್ಟೆ. ಅವನೇನು ಕವರ್ ಇಡೋದು ಅಂತಂದು ಬಾಕ್ಸ್ ಇತ್ತಲ್ಲ, ಬಾಕ್ಸ್ ಒಳಗೆಲ್ಲನೂ ಹಾಕಿಟ್ಟೆ. ನಾನು ಸ್ಟಾರ್ಟಿಂಗ್ ಈ ಮನೆ ಶಿಫ್ಟ್ ಆದಾಗ ಬಾಕ್ಸ್ಗಳ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಒಳಗೆ. ಅದ್ರದ್ದು ಏನಾರು ಲಿಂಕ್ ಬೇಕಂದ್ರೆ ಹೇಳ್ರಿ, ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಬೇಕಂದ್ರೆ ತಗೋರಿ, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಮ್ಮ ಅತ್ತೆ ಅವ್ರ ಊರಿಗೆ ಹೋದ್ರಲ್ಲ, ಅಲ್ಲೊಂದು ಸ್ವಲ್ಪ ಬಾಕ್ಸ್ ಎಲ್ಲ ತೊಗೊಂಡು ಹೋದ್ರು. ನಾನು ಇವಾಗ ನೆಕ್ಸ್ಟ್ ಪ್ಲಾಸ್ಟಿಕ್ದು ಆಮೇಲೆ ಫೈಬರ್ದು ತರಿಸಲ್ಲ, ಸ್ಟೀಲ್ದು ತರಿಸ್ಬೇಕು ಅಂತ ಅಂದ್ಕೊಂಡೀನಿ. ಸ್ಟೀಲ್ದು ಎಲ್ಲ ತರಿಸಿದ ಮೇಲೆ ಅದು ಹೆಂಗೆ ಕಾಣುತ್ತೆ ಏನು ಅಂತಂದು ನೀವೇ ನೋಡಿರಂತ. ಮುಂದಿನ ದಿನಗಳಲ್ಲಿ ಕಿಚನ್ ಮೇಕ್ ಓವರ್ ಮಾಡಬಹುದು, ನಾನು ಮಾಡ್ತೀನಿ, ನನಗದು ಆಸೆ ಐತಿ. ಸ್ವಲ್ಪ ಮುಂದೆ ಹೋಗುತ್ತದು, ನೋಡಿರಿ ಹೆಂಗೆ ಅನಿಸುತ್ತೆ ಏನು ಅಂತಂದು. ಆಮೇಲೆ ಸುಮ್ಮನೆ ಫನ್ನಿ ಫೇಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಮಾಡತ್ತಿದ್ದೆ. ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಕೆಲಸ ಮಾಡೋದ್ರಾಗಿರೋ ಮಜಾ ಮತ್ತಿನ್ನು ಮೊಬೈಲ್ ಸ್ಕ್ರೋಲ್ ಮಾಡೋದ್ರೊಳಗೆ ಏನು ಸಿಗಂಗಿಲ್ಲ ಅನ್ಸುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಆಮೇಲೆ ಟೈಮ್ ಹೆಂಗೆ ಹೋಗುತ್ತಾ ಹೆಂಗಿಲ್ಲ ಅಂತ ಗೊತ್ತಾಗಲ್ಲ. ಬೇಗ ಟೈಮ್ ಹೋಗ್ತೈತಿ, ಟೈಮ್ ಪಾಸ್ ಆಗ್ತೈತಿ. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಅಡುಗೆನೂ ಮಾಡಬೇಕಲ್ಲ, ಹಾಗಾಗಿ ಮಾಡಿದ್ರಾಯ್ತು ಅಂತಂದು ಮಾಡತ್ತೆ. ನಾನು ನನ್ನ ತಲೆಗೆ ಮಾಡಬೇಕು ಅಂತಂದು ಅದು ಎಂಥಾದಾರ ಇರಲಿ ಬಡ ಮಾಡಿ ಮುಗಿಸ್ಬಿಡ್ತೀನಿ ನಾನು. ಆ ಥರ ಐತೆ ನನ್ನ ಕ್ಯಾರೆಕ್ಟ್ರ್. ಇಲ್ಲ ಮಾಡಬಾರ್ದಂದ್ರೆ ಸಿಕ್ಕಾಪಟ್ಟೆ ಲೇಝಿ ಆಗಿಬಿಡ್ತೀನಿ, ಮಾಡೋಕ್ಕೆ ಹೋಗಂಗಿಲ್ಲ, ಬೇಜಾರಾಗ್ಬಿಡುತ್ತೆ ನನಗೆ. ಆದರೆ ಕಿಚನಿಂದ ಮಾತ್ರ ನಾನು ವೀಕ್ಲಿ ಒಂದು 10 ದಿನಕ್ಕೊಮ್ಮೆರ ನಾನು ನೋಡ್ಕೊತಿರ್ತೀನಿ. ಯಾಕಂದ್ರೆ ಬೇಳೆ ಶೇಂಗಾ ಅದು ಇದು ಇರುತ್ತಲ್ಲ, ಹುಳ ಅದು ಆಗಬಾರ್ದು ಅಂತ ನಾನು ಚೆಕ್ ಮಾಡ್ಕೊತಾನೆ ಇರ್ತೀನಿ. ಇವಾಗ ನಾವು ಎಲ್ಲ ಬಿಟ್ಟು ಡ್ಯೂಟಿಗೆ ಹೋಗ್ತೀವಿ ಫ್ರೀ ಟೈಮ್ ಒಳಗೆ, ಇಲ್ಲ ಡ್ಯೂಟಿಯಿಂದ ಬಂದಮೇಲೆ ಸ್ವಲ್ಪ ಫ್ರೀ ಮಾಡ್ಕೊಂಡು ನೋಡಿಕೊಂಡ್ರೆ ನಮಗೆ ಗ್ರಾಸರಿ ಏನಿರುತ್ತೆ ಕ್ಲೀನಾಗಿರುತ್ತೆ. ಆಮೇಲೆ ಹುಳ ಗಿಳ ಏನೂ ಆಗಂಗಿಲ್ಲ. ಅವಾಗವಾಗ ನೋಡ್ಕೊತ ಇದ್ದರೆ ನೀವು ನಿಮ್ಮ ಮನ್ಯಾಗ ನೋಡ್ಕೋತಾ ಇರ್ರಿ, ಲೇಝಿತನ ಮಾಡ್ಕೋಬೇಡ್ರಿ. ಎಷ್ಟು ಲೇಝಿ ಆಗ್ತೀವಿ ಅಷ್ಟು ನಮಗೆ ಎಫೆಕ್ಟ್ ಆಗುತ್ತೆ ಹೊರತು ಅದರಿಂದ ನಮಗೇನು ಯೂಸ್ ಆಗಂಗಿಲ್ಲ, ದರಿದ್ರ ಆಗಿಬಿಡ್ತೀವಿ. ಮಾಡಿದ್ರಾತಾಳ ನೋಡಿದ್ರಾತಾಳ ಅಂತಂದು. ಆದಷ್ಟು ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಫ್ರೀಕ್ವೆಂಟ್ಲಿ ಯೂಸ್ ಮಾಡೋದನ್ನ ನಾನು ಮುಂದೆ ಇಟ್ಕೊಂಡೀನಿ, ಬೇಗ ಸಿಗಲಿ ಅಂತಂದು. ರೇರಾಗಿ ಯೂಸ್ ಮಾಡೋದು ಸ್ವಲ್ಪ ಅದ್ರ ಹಿಂದೆ ಇಟ್ಕೊಂಡೀನಿ. ಯಾಕಂದ್ರೆ ಅದನ್ನು ಅವಾಗವಾಗ ಯೂಸ್ ಮಾಡ್ತೀನಲ್ಲ. ಇವಾಗ ದಿನ ಯೂಸ್ ಮಾಡೋ ಥರದ್ದು ಉಪ್ಪಾಗಲಿ, ಸಕ್ಕರೆ, ಉಪ್ಪನ್ನ ನಾನು ಉಪ್ಪು ಮತ್ತು ಆಯಿಲನ್ನ ಈ ಕಡೆ ಗ್ಯಾಸಿನ ಪಕ್ಕ ಒಂದು ವುಡನ್ದು ಹಾಕಿ ಹಳೆ ವೀಡಿಯೋದಾಗ ತೋರಿಸಿದ್ನಲ್ಲ ಅಲ್ಲಿ ಇಟ್ಕೊಂಡೀನಿ. ಮಾಮೂಲಿ ಸಕ್ಕರೆ, ಚಾಪುಡಿ ಅವನ್ನೆಲ್ಲ ದಿನ ಯೂಸ್ ಮಾಡ್ತೀನಲ್ಲ, ಚಿಲ್ಲಿ ಪೌಡ್ರ್ ಅವನ್ನೆಲ್ಲ ಮುಂದೆ ಇಟ್ಕೊಂಡೀನಿ.
ಅವಾಗವಾಗ ಯೂಸ್ ಮಾಡೋದು 2 ಡೇಸ್ ಒನ್ಸ್ ಈ ಥರ ತೊಗರಿಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಉದ್ದಿನಬೇಳೆ ಪುಟಾಣಿ ಈ ಥರದನ್ನ ಹಿಂದೆ ಇಟ್ಕೊಂಡೀನಿ. ಆಮೇಲೆ ಈ ಕಡೆ ಸೈಡ್ ಏನೈತಲ್ಲ ದೇವ್ರದ್ದು ಫೋಟೋ, ಫಸ್ಟ್ ದೇವ್ರ ಮನೆ ಇತ್ತಲ್ಲ, ದೇವ್ರ ಫೋಟೋ ಏನು ಕಾಣಿಸುತ್ತಲ್ಲ ಅಲ್ಲಿ ನಾನು ಡ್ರೈ ಫ್ರೂಟ್ಸು, ಗ್ರೀನ್ ಟೀ, ಆಮೇಲೆ ನಾನು ಬ್ರೌನ್ ರೈಸ್ ತರಿಸಿದ್ದೆ ಆ ಬಾಕ್ಸು, ಆಮೇಲೆ ಅಷ್ಟು ಡ್ರೈ ಫ್ರೂಟ್ಸು ಅದನ್ನ ಈ ಸೈಡ್ ಇಟ್ಕೊಂಡಿದ್ದೆ ನನಗೆ ಯೂಸ್ ಆಗೋ ಥರದ್ದು. ಈ ಥರ ನಂದು ಅಸೆಂಬಲ್ ಮಾಡ್ಕೊಳತ್ತೀನಿ ನಾನು. ಪಟ್ಟಂತ ಸಿಗಬೇಕು, ಡೈಲಿ ಯೂಸ್ ಮಾಡೋದೆಲ್ಲ ಬೇಗ ಜಲ್ದಿ ಸಿಕ್ಬಿಟ್ರೆ ನನಗಿನ್ನೂ ಅನುಕೂಲ ಆಗ್ತೈತಿ ಅಂತಂದು ನಾನು ಆ ಥರ ಜೋಡಿಸ್ಕೊಂಡೀನಿ. ಆಮೇಲೆ ಈ ಥರ ನಂದು ಐಡಿಯಾ ಥಾಟ್ ಹಂಗೆ ಸುಮ್ಮನೆ ಏನೋ ಫಾಲ್ತು ಲ್ಯಾಬ್ ಒಳಗೆ ಫ್ರೀ ಇದ್ದಾಗ ಯೋಚನೆ ಮಾಡಿರ್ತೀನಲ್ಲ, ಹಾಗಾಗಿ ಅದನ್ನು ಸಾಯಂಕಾಲ ಬಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ ನಾನು. ಆಗ ಆನ್ ಸ್ಪಾಟ್ ಝೆಪ್ಟೋ ಹೆಂಗಿದ್ರು ನನಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತಿ. ಅದ್ರೊಳಗೆ ಆರ್ಡ್ರ್ ಮಾಡಿಕೊಂಡು ಬೇಗ ಅದು ಅನಿಸಿದ್ದು ಬೇಗ ಮಾಡಿಬಿಡ್ಬೇಕು ನಂದು, ಆ ಥರ ಕೆಟಗರಿ ಅದೀನಿ ನಾನು. ಅವನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಇವು ಪಾತ್ರೆ ಅವೆಲ್ಲ ಏನು ತೊಳೆದಿಟ್ಟಿದ್ದೆ ಅಲ್ಲ, ಸ್ಪೂನ್ ಆಗಲಿ ಆಮೇಲೆ ನೈಫ್ಸ್ ಆಗಲಿ ಅವನು ಏನೇನು ಐತಿ ಏನೇನು ಇಲ್ಲ ಅದನ್ನೆಲ್ಲ ನೋಡಿಕೊಂಡು ಸಪ್ರೇಟಾಗಿ ಇದನ್ನು ಮಾಡಿಟ್ಕೊಂಡು ಸ್ಪೂನಿಗೆ ನಂದು ಅದು ಡಿಮಾರ್ಟ್ ಒಳಗೆ ತೊಗೊಂಬಂದಿದ್ದೆ ಅದರೊಳಗೆ ಇಟ್ಟೀನಿ. ಇದು ಮಾಮೂಲಿ ನಂದು ಹಳೇದು ಇದ್ರೊಳಗೆ ನಾನು ಸ್ಪೂನ್ಸ್ ಎಲ್ಲ ಇಡ್ತಿದ್ದೆ, ಅದರೊಳಗೆ ನಾನು ನೈಫು ಅವನ್ನೆಲ್ಲ ಇಟ್ಕೊಂಡು ಈ ಕಡೆ ಹಾಕ್ಕೊಂಡೆ ಅದನ್ನು. ಆಮೇಲೆ ಈ ಕಡೆ ನಾನು ವಾಲ್ ಸ್ಟಿಕ್ಕರ್ ಇರುತ್ತಲ್ಲ ಮೊಳೆ ಟೈಪು, ಆ ಥರ ಇದ್ದು ಫಸ್ಟ್ ನಾನು ಈ ಮನೆಗೆ ಬಂದ ತಕ್ಷಣ ಮಳೆ ಅದು ಏನೂ ಇರಲಿಲ್ಲ, ಫುಲ್ ಟೈಲ್ಸ್ ಇತ್ತು. ಸೊ ಹಂಗಾಗಿ ಅದನ್ನು ತೊಗೊಂಬಂದು ಅಂಟಿಸ್ಕೊಂಡು ಅಲ್ಲಿ ಚಂಚ್ಮ ಅವನ್ನೆಲ್ಲನೂ ನಾನು ಹಾಕ್ಕೊತಿದ್ದೆ. ಚುಚ್ಚುಗಾಗಲಿ, ಅನ್ನದ ಸ್ಪೂನ್ ಆಗಲಿ, ಸಾಂಬಾರು ಸ್ಪೂನ್ ಆಗಲಿ ಎಲ್ಲನೂ ನಾನು ಅಲ್ಲಿ ಹಾಕ್ಕೊಂಡೀನಿ. ಆಮೇಲೆ ನಾನು ಕುಕ್ಕರ್ ಒಂದು ಚೇಂಜ್ ಮಾಡಬೇಕು, ಅದು ಯಾವಾಗಾಗುತ್ತೋ ಗೊತ್ತಿಲ್ಲ. ನಾನು ಏನು ಫ್ಲಿಪ್ಕಾರ್ಟ್ದಾಗ ಆರ್ಡ್ರ್ ಮಾಡಲ, ಏನು ಎಕ್ಸ್ಚೇಂಜ್ ಮಾಡ್ಕೊಂಡು ಶಾಪಿಗೆ ಹೋಗಿ ತೊಗೊಳ್ಳ ಅಂತ. 3 ಕುಕ್ಕರ್ ಇದೇ ಥರ ಆಗ್ಯಾವ ನಮ್ಮವು. 3 ಲೀಟ್ರಿನೂ ಅದಾವು, 5 ಲೀಟ್ರಿಂದ 2 ಲೀಟ್ರಿಂದ 3 ಆ್ಯಂಡ್ 1 ತೊಗೋಬೇಕಂತೈತಿ. ಆಮೇಲೆ ಕೆಳಗಡೆದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ಥರ ನಮ್ಮದು ಕಿಚನ್ ಕಾಣಿಸ್ತೈತಿ ನೋಡಿರಿ. ಎಲ್ಲನೂ ನೀಟ್ ಆದಮೇಲೆ ನಮ್ಮ ಕಿಚನ್ ಯಾವ ಥರ ಕಾಣಿಸ್ತೈತಿ ಯಾವ ಥರ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಎಲ್ಲನೂ ಈ ಕಡೆ ಜೋಡಿಸ್ಕೊಂಡೆಲ್ಲ ನೋಡಿರಿ, ಅದು ಕಸ ಹೆಂಗೆ ಕಾಣಿಸ್ತೈತಿ. ಆ ಕಸ ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಮೆಸ್ಸಿ ಆಗಿತ್ತು ನಮ್ಮ ಕಿಚನ್ ಅಂತಂದು. ಇಷ್ಟ ಆಗಿತ್ತು ನನ್ನ ಕಿಚನ್ದು ವಿಡಿಯೋ. ಆ್ಯಕ್ಚುಲಿ ನಾನು ಮೇಕ್ ಓವರ್ ಮಾಡಬೇಕು, ಸ್ವಲ್ಪ ಒಂದು ಐಟಮ್ಸ್ ತರಬೇಕು ನೋಡಿ, ಅಷ್ಟು ಶೆಲ್ಫ್ಗಳು ಅದು ಇಲ್ಲಾರ್ದಕ್ಕೆ ಆ ಥರ ಜೋಡಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್.